ಈಗ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರಸ್ತೆ ಮಾಡಿದ್ದೀರ. ನಾವು ಅದಕ್ಕೆ ನಿಮಗೆ ಕೃತಜ್ಞತೆ ಹೇಳ್ತೀವಿ. ನಿಮ್ಮ ರಾಷ್ಟ್ರೀಯ ಇರ್ಬೋದು, ರಾಜ್ಯ ಇರ್ಬೋದು, ಗ್ರಾಮೀಣ ರಸ್ತೆಗಳಲ್ಲಿ ಈ ರೈತರಿಗೆ ಒಂದು ಏನಂದರೆ ಅವರಿಗೆ ಜಾಗೃತಿ ಮೂಡಿಸೋ ಹಿನ್ನೆಲೆಯಲ್ಲಿ ಎಲ್ಲ ರಾಗಿನೋ ಮತ್ತು ಇದನ್ನು ರೋಡಲ್ಲಿ ಹಾಕಿದ್ದಾರೆ. ಮೊನ್ನೆ ನಂಗ್ಲಿ ಇದರ ಹತ್ರ ಹೆಬ್ಬಣಿ ರೋಡಲ್ಲಿ ಒಂದು ಕಾರ್ ಹತ್ಕೊಂಡು ನಿಮಗೂ ಗೊತ್ತಿದೆ, ವಾಟ್ಸಪ್ಗಳೆಲ್ಲ ಪರಿಸ್ಥಿತಿ ಜಾಸ್ತಿ ಇದಾಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಇರ್ಬೋದು, ಇಲ್ಲ ತಹಸೀಲ್ದಾರ್ ಗಮನಕ್ಕೆ ತಂದು ನಿಮ್ಮ ರಸ್ತೆಗಳಲ್ಲಿ ಎಲ್ಲೆಲ್ಲಿ ರಸ್ತೆಗಳಿದೆ ಅದರಲ್ಲಿ ಒಕ್ಕಣೆ ಮಾಡದಂತೆ ಅವರಲ್ಲಿ ಜಾಗೃತಿ ಮೂಡಿಸಿ ಆಗುವ ಅನಾಹುತಗಳು, ಪ್ರಾಣಹಾನಿ ಇರ್ಬೋದು, ಇಲ್ಲ ವೆಹಿಕಲ್ ಇರ್ಬೋದು. ಯಾಕಂದರೆ ಟೂ ವೀಲರ್ ಹೋಗ್ತಾ ಇರ್ತಾರೆ, ಏನಾದ್ರು ಸ್ವಲ್ಪ ಸ್ಕಿಡ್ ಆಗಿದೆ ಅಂದರೆ ಬಿದ್ದು ಕೈ ಕಾಲು ಮುಗಿಸ್ಕೊತಾರೆ, ಅದು ಸಮಸ್ಯೆ ಆಗ್ತಾಯಿದೆ. ಅದಕ್ಕೋಸ್ಕರ ಅದನ್ನು ತಡೆ ಹಿಡಿಬೇಕು, ಜನಸಾಮಾನ್ಯ ಪ್ರಾಣ ರಕ್ಷಣೆ ಮಾಡಬೇಕಂತೇಳಿ ರಾಷ್ಟ್ರೀಯ, ರಾಜ್ಯ ಹಾಗೂ ಗ್ರಾಮೀಣ ರಸ್ತೆಗಳಲ್ಲಿ ಇವತ್ತು ರಾಗಿ ಮತ್ತು ಹುರುಳಿಯನ್ನು ಒಕ್ಕಲುತನ ಮಾಡುವುದರಿಂದ ಆಗುವ ಅನಾಹುತಗಳ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಸಂಬಂಧಪಟ್ಟ PWD ಇಲಾಖೆ ಇರ್ಬೋದು, ಪಂಚಾಯಿತಿ ಅಭಿವೃದ್ಧಿ ಇಲಾಖೆ ಇರ್ಬೋದು, ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿ ವಾಹನ ಸವಾರರ ಜೊತೆ ಅವರು ಚೆಲ್ಲಾಟವಾಡುತ್ತಿರೋಕ್ಕೆ ಉದಾಹರಣೆ ಅಂದರೆ 3 ದಿನಗಳ ಹಿಂದೆ ಈ ಒಂದು ಗ್ರಾಮೀಣ ರಸ್ತೆಯಲ್ಲಿ ಕಾರು ಈ ಒಂದು ಹುರುಳಿ ಮೇಲೆ ಓಡಾಡುವಾಗ ಬೆಂಕಿ ಹಚ್ಚಿಕೊಂಡು ಸಂಪೂರ್ಣವಾಗಿ ಭಸ್ಮ ಆಗಿತ್ತು. ಆದರೂ ಸಹ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಸಂಬಂಧಪಟ್ಟ ತಾಲೂಕು ಆಡಳಿತ ವಿಫಲವಾಗಿದೆ. ಯಾಕಂದರೆ ಪೂರ್ವಜರ ಕಾಲದಲ್ಲಿ ರೈತರು ಬೆಳೆದಂತಹ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಹುರುಳಿಯನ್ನು ಸಮರ್ಪಕವಾಗಿ ಒಕ್ಕಣೆ ಮಾಡಲು ಗ್ರಾಮೀಣ ಪ್ರದೇಶದಲ್ಲಿ ಸಡಗರ ಸಂಭ್ರಮದಿಂದ ಈ ಒಂದು ಒಕ್ಕಲತನ ರಾಗಿಯನ್ನು ಒಕ್ಕಣೆ ಮಾಡಿಕೊಳ್ಳಲು ಕಣಗಳನ್ನು ನಿರ್ಮಿಸಿ ಅದನ್ನು ಸಗಣಿಯ ಮುಖಾಂತರ ಸಾರಿಸಿ ಒಕ್ಕಣೆ ಮಾಡಿ ರಾಶಿಗಳನ್ನು ಮಾಡುವ ಮುಖಾಂತರ ಆ ಒಂದು ಸಂಪ್ರದಾಯವಾಗಿ ರಾಗಿಯನ್ನು ಮನೆಗಳಿಗೆ ತುಂಬಿಸ್ಕೊಳ್ತಾಯಿದ್ರು. ಆದರೆ ಇವತ್ತು ಕೂಲಿ ಕಾರ್ಮಿಕರ ಅಭಾವ, ಎತ್ತುಗಳ ಅಭಾವದಿಂದ ಮತ್ತು ಕೃಷಿ ಇಲಾಖೆಯಿಂದ ನೀಡುತ್ತಿದ್ದ ಯಂತ್ರೋಪಕರಣಗಳ ಒಂದು ಸ್ಥಗಿತಗೊಳಿಸುವ ಹಿನ್ನೆಲೆಯಲ್ಲಿ ಖಾಸಗಿ ಯಂತ್ರೋಪಕರಣಗಳಿಗೆ ದುಬಾರಿ ವೆಚ್ಚ ಭರಿಸಲಾಗದೆ ಗ್ರಾಮೀಣ ಪ್ರದೇಶದ ಜನರು ಕಷ್ಟಪಟ್ಟು ಬೆಳೆದಂತಹ ಹುರುಳಿ, ರಾಗಿ ಮತ್ತು ಭತ್ತವನ್ನು ಹೆದ್ದಾರಿಗಳಲ್ಲಿ ಹಾಕುವ ಮುಖಾಂತರ ಅವರು ಒಕ್ಕಣೆ ಮಾಡ್ಕೊತಾರೆ. ಆದರೆ ಆ ಒಕ್ಕಣೆ ಮಾಡುವಾಗ ಆ ವಾಹನ ಓಡಾಡುವಾಗ ಡೀಸೆಲ್ ಇರ್ಬೋದು, ಆಯಿಲ್ ಇರ್ಬೋದು, ಮಣ್ಣು ಸೇರಿಕೊಂಡು ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದ್ದಾರೆ ಅಂತೇಳಿ ರೈತರಿಗೆ ಮನವರಿಕೆ ಇಲ್ಲದಂತಾಗಿದೆ. ಈ ಕೂಡಲೇ ಸಂಬಂಧಪಟ್ಟ ತಾಲೂಕು ಆಡಳಿತ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು PWD ಇಲಾಖೆ ಅಧಿಕಾರಿಗಳಿಗೆ ರಾಷ್ಟ್ರೀಯ, ರಾಜ್ಯ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳಲ್ಲಿ ಒಕ್ಕಣೆ ಮಾಡುತ್ತಿರುವ ರೈತರಿಗೆ ಕರಪತ್ರ ಮುಖಾಂತರ ಜಾಗೃತಿ ಮೂಡಿಸಿ ಆಗುವ ಅನಾಹುತಗಳನ್ನು ಮತ್ತು ಪ್ರಾಣಹಾನಿಯನ್ನು ತಪ್ಪಿಸಬೇಕೆಂದು ಮನವಿಯನ್ನು ಮಾಡ್ತಾಯಿದ್ದೀವಿ.